ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಹೇಗೆ ಒಂದು ಕ್ರಿಯೇಟ್ ಮಾಡಿರೋ ಸೀರೀಸ್ ಇಂದ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡಬಹುದು ಅಥವಾ ರಿಟ್ರೀವ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಕಳೆದ ವಿಡಿಯೋಲಿ ಒಂದು ಸೀರೀಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಂಡ್ವಿ. ಇವತ್ತಿನ ಈ ವಿಡಿಯೋಲಿ ಕ್ರಿಯೇಟ್ ಮಾಡಿರೋ ಸೀರೀಸ್ ಇಂದ ಹೇಗೆ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೇಮ್ ಬೇರೆ ಎಲ್ಲಾ ಡೇಟಾ ಸ್ಟ್ರಕ್ಚರ್ ಗಳಲ್ಲಿ ಹೇಗೆ ನಾವು ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಎಲ್ಲ ಆಕ್ಸೆಸಿಂಗು ನಮಗೆ ನಮ್ಮ ಇಂಡೆಕ್ಸ್ ವ್ಯಾಲ್ಯೂಸ್ ಮತ್ತು ಇಂಡೆಕ್ಸ್ ನಂಬರ್ಸ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಒಂದು ಸೀರೀಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೀರೀಸ್ ನೇಮ್ ಬಂದು ಎಷ್ಟು ಅಂಡ್ ಇದು ಈ ಎಲ್ಲ ವ್ಯಾಲ್ಯೂಗಳನ್ನ ಹೊಂದಿದೆ. ಅದು 10, 2, 3, 4 ಮತ್ತೆ 5. ಈ ಒಂದು ವ್ಯಾಲ್ಯೂಸ್ಗೆ ಕರೆಸ್ಪಾಂಡಿಂಗ್ ಇಂಡೆಕ್ಸ್ ನಂಬರ್ಗಳು ಇವು. ಅಂದ್ರೆ 10 ಅನ್ನೋದು ನನ್ನ ಫಸ್ಟ್ ಎಲಿಮೆಂಟ್. ಆ ಎಲಿಮೆಂಟ್ಗೆ ಕರೆಸ್ಪಾಂಡಿಂಗ್ ಇಂಡೆಕ್ಸ್ ವ್ಯಾಲ್ಯೂ ಬಂದು 0. ನಮಗೆಲ್ಲರಿಗೂ ಗೊತ್ತು ಹೇಗೆ ಒಂದು ನಂಬರ್ಸ್ ನ ಬೇರೆ ಡೇಟಾ ಸ್ಟ್ರಕ್ಚರ್ ಗಳಲ್ಲಿ ರಿಟ್ರೀವ್ ಮಾಡ್ತೀವಿ, ಇಂಡೆಕ್ಸ್ ಪೊಸಿಷನ್ ಇಂದ. ಇಲ್ಲೂ ಕೂಡ ಅದೇ ರೀತಿ. ಈಗ ನನಗೆ ಫಸ್ಟ್ 10 ಅನ್ನೋ ವ್ಯಾಲ್ಯೂನ ನಾನು ರಿಟ್ರೀವ್ ಮಾಡ್ಬೇಕು ಅಂದ್ರೆ ಅದರದ್ದು ಕರೆಸ್ಪಾಂಡಿಂಗ್ ಇಂಡೆಕ್ಸ್ ನಂಬರ್ ಏನು? 0. ಸಿಂಟ್ಯಾಕ್ಸ್ ಯಾವ ರೀತಿ ಹೋಗುತ್ತೆ ಅಂತಂದ್ರೆ ಸಿಂಟ್ಯಾಕ್ಸ್ ಈ ರೀತಿ ಹೋಗುತ್ತೆ. ಅರೇ ನೇಮ್ ನ ನಾವು ಮೆನ್ಷನ್ ಮಾಡ್ಬೇಕು. ಅದಾದ್ಮೇಲೆ ಒಂದು ಸ್ಕ್ವೇರ್ ಬ್ರಾಕೆಟ್ ತಗೊಂಡು ಯಾವ ಎಲಿಮೆಂಟ್ ಬೇಕು ಆ ಎಲಿಮೆಂಟ್ದು ಇಂಡೆಕ್ಸ್ ವ್ಯಾಲ್ಯೂನ ಮೆನ್ಷನ್ ಮಾಡ್ಬೇಕು. S(0) ಅಂದ್ರೆ ನಮಗೆ ಫಸ್ಟ್ ಎಲಿಮೆಂಟ್ ಬರುತ್ತೆ. ಅದೇ ರೀತಿ S(4). S(4) ಅಂದ್ರೆ ಏನು? S(4) ಅಲ್ಲಿ S(4) ಅಂದ್ರೆ ಇಂಡೆಕ್ಸ್. S2 of 4. S2 ಅನ್ನೋದು ನನ್ನ ಒಂದು ಅರೇ. S2 of 4 ಅನ್ನೋ ಒಂದು ಪೊಸಿಷನ್ ಅಲ್ಲಿ ಯಾವ ಒಂದು ವ್ಯಾಲ್ಯೂ ಇದೆ? 5 ನೋಡ್ಬೋದು. ಅದೇ ರೀತಿ 5 ಅನ್ನೋ ನಮಗೆ ಔಟ್ಪುಟ್ ಬಂದಿದೆ. ಇದೇ ರೀತಿ ನಾವು ಸ್ಲೈಸಿಂಗ್ ಕಾನ್ಸೆಪ್ಟ್ ನ ಕೂಡ ಯೂಸ್ ಮಾಡ್ಬೋದು. ಸ್ಲೈಸಿಂಗ್ ಹೇಗೆ ಹೋಗುತ್ತೆ? ಸ್ಟಾರ್ಟ್ ಮತ್ತೆ ಎಂಡ್ ವ್ಯಾಲ್ಯೂ. ಅದು ಎಂಡ್ ವ್ಯಾಲ್ಯೂ ವರ್ಗೂ ಹೋಗಲ್ಲ. ಎಂಡ್ ವ್ಯಾಲ್ಯೂ -1 ಅಂದ್ರೆ ನಾವು 0 to 3 ತಗೊಂಡಿದ್ರೆ 0th ಪೊಸಿಷನ್ ಅಲ್ಲಿ ಇರೋ ವ್ಯಾಲ್ಯೂ, ಫಸ್ಟ್ ಪೊಸಿಷನ್ ಅಲ್ಲಿ ಇರೋ ವ್ಯಾಲ್ಯೂ ಮತ್ತೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಇರೋ ವ್ಯಾಲ್ಯೂ ಬರುತ್ತೆ. ಥರ್ಡ್ ಬರಲ್ಲ. ಯಾಕಂದ್ರೆ ಸ್ಲೈಸಿಂಗ್ ಕಾನ್ಸೆಪ್ಟ್ ಸಿಂಟ್ಯಾಕ್ಸ್ ಇರೋದೇ ಹಾಗೆ. ಸ್ಟಾರ್ಟ್ ಯಾವ ನಮ್ ಇಂಡೆಕ್ಸ್ ಪೊಸಿಷನ್ ಇಂದ ಮೆನ್ಷನ್ ಮಾಡಿರ್ತೀವೋ ಅಲ್ಲಿಂದ ಶುರುವಾಗಿ ಕೊನೆ ನಂಬರ್ ವರ್ಗೂ ಹೋಗಲ್ಲ. ಕೊನೆ ನಂಬರ್ -1 ವರ್ಗೂ ರಿಟ್ರೀವ್ ಆಗತ್ತೆ. ಇಲ್ಲಿ ನೋಡ್ಬೋದು 0 to 3 ಅಂದ್ರೆ ನಮಗೆ 0th ಪೊಸಿಷನ್ ಅಲ್ಲಿ ಇರೋದು, ಫಸ್ಟ್ ಪೊಸಿಷನ್ ಅಲ್ಲಿ ಇರೋದು ಮತ್ತೆ ಸೆಕೆಂಡ್ ಪೊಸಿಷನ್ ಇರೋದು ಪ್ರಿಂಟ್ ಆಗ್ಬೇಕು. ನೋಡ್ಬೋದು 0, 1 and 2. ಈ ರೀತಿ ನಾನು ಸ್ಲೈಸಿಂಗ್ ನ ಯೂಸ್ ಮಾಡಿ ಕೂಡ ರಿಟ್ರೀವ್ ಮಾಡ್ಬೋದು. ಬಟ್ ಹೇಗಪ್ಪ? ನನಗೆ ಸ್ಲೈಸಿಂಗ್ ಬೇಡ. ನನಗೆ 0th ಪೊಸಿಷನ್ ಅಲ್ಲಿ ಇರೋ ವ್ಯಾಲ್ಯೂ ಬೇಕು ಮತ್ತೆ ನನಗೆ 4th ಪೊಸಿಷನ್ ಅಲ್ಲಿರೋ ವ್ಯಾಲ್ಯೂ ಬೇಕು. ಬಟ್ ಆದ್ರೆ ನನಗೆ ಮಧ್ಯದಲ್ಲಿರೋ ಯಾವ ವ್ಯಾಲ್ಯೂನೂ ಬೇಡ. ಆ ರೀತಿ ಕೂಡ ನಾವು ರಿಟ್ರೀವ್ ಮಾಡ್ಬೋದು. ಈ ರೀತಿ S2 ಅನ್ನೋದು ನನ್ನ ಒಂದು ಸೀರೀಸ್. S2 of 0, 4 ಅಂದ್ರೆ ನಮಗೆ ಯಾವೆಲ್ಲ ಇಂಡೆಕ್ಸ್ ಪೊಸಿಷನ್ ಇರೋ ವ್ಯಾಲ್ಯೂಸ್ ಬೇಕು ಸುಮ್ನೆ ಒಂದು ಕಾಮಾ ಸಪರೇಟೆಡ್ ಇಟ್ಕೊಂಡು ಆ ಎಲ್ಲಾ ಇಂಡೆಕ್ಸ್ ಪೊಸಿಷನ್ ನ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಈ ರೀತಿ ರಿಟ್ರೀವ್ ಮಾಡ್ಬೋದು. ಬಟ್ ನಾನು ಮ್ಯಾನುಪ್ಲೇಟ್ ಮಾಡ್ಬೇಕಪ್ಪ ಅಥವಾ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಇವಾಗ S4 ಅಲ್ಲಿ ನನಗೆ 5 ಬೇಡ, ಬೇರೆ ಯಾವುದೋ ಒಂದು ವ್ಯಾಲ್ಯೂ ಬೇಕು. ಯಾವ ರೀತಿ? ಅದನ್ನು ನಾವು ಇಂಡೆಕ್ಸ್ ವ್ಯಾಲ್ಯೂಸ್ ಮುಖಾಂತರನೇ ಮಾಡ್ಬೋದು. ಹೇಗೆ? S2 of 4 is equals to 50 ಅಂತೆ. ಅಂದ್ರೆ ಒಂದು ಹೊಸ ವ್ಯಾಲ್ಯೂನ ನಾವು ಅಸೈನ್ ಮಾಡ್ತಾ ಇದೀವಿ ಯಾವ ಪೊಸಿಷನ್ಗೆ? S2 of 4. ಈ ರೀತಿ ನೋಡ್ಬೋದು. S2 of 4 ಅಂದ್ರೆ S2 ಅನ್ನೋ ಸೀರೀಸ್ ಅಲ್ಲಿ 4th ಇಂಡೆಕ್ಸ್ ಪೊಸಿಷನ್ ಅಲ್ಲಿ ಹೊಸ ವ್ಯಾಲ್ಯೂ ಬಂದು ಅಪ್ಡೇಟ್ ಆಯ್ತು. ಈ ರೀತಿ ನಾವು ವ್ಯಾಲ್ಯೂಸ್ ನ ಅಪ್ಡೇಟ್ ಕೂಡ ಮಾಡ್ಬೋದು. ಇಲ್ಲಿಗೆ ನಾವು ಹೇಗೆ ಒಂದು ಸೀರೀಸ್ ನ ಕ್ರಿಯೇಟ್ ಮಾಡೋದು, ಹೇಗೆ ಒಂದು ಸೀರೀಸ್ ಇಂದ ನಾವು ಒಂದು ವ್ಯಾಲ್ಯೂನ ರಿಟ್ರೀವ್ ಮಾಡೋದು ಅಂತ ತಿಳ್ಕೊಂಡ್ವಿ. ಆದ್ರೆ ನಮಗ್ ಏನ್ ಅರ್ಥ ಆಯ್ತು? ಎಲ್ಲಾ ಮೆಷಿನ್ ಲರ್ನಿಂಗ್ ಮಾಡೆಲ್ಸ್ ಅಥವಾ ಎಲ್ಲಾ ಅನಾಲಿಸಿಸ್ ಮಾಡ್ಬೇಕು ಅಂದ್ರೆ ನಮಗೆ ಒಂದು ಡೇಟಾ ಈ ರೀತಿ ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಅಂದ್ರೆ ಟೇಬಲ್ ಇಲ್ಲಿ ಒಂದು ರೋಸ್ ಆಫ್ ಇನ್ಫಾರ್ಮೇಶನ್ ಇರಬೇಕು. ಏನ್ ಮಾತಾಡ್ತಿದೆ ಅಂತ ನಮ್ಮ ಒಂದು ಕಾಲಮ್ ನೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಇದು ಸ್ಟೂಡೆಂಟ್ ಟೇಬಲ್ ಆಗಿದ್ರೆ ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಏಜ್, ಸ್ಟೂಡೆಂಟ್ ಎಲ್ಲಿಂದ ಬರ್ತಾರೆ, ಲೊಕೇಶನ್ ಅಂತ ಅಂದ್ರೆ
ಕರೆಸ್ಪಾಂಡಿಂಗ್ ಕಾಲಮ್ ಅಲ್ಲಿ ವ್ಯಾಲ್ಯೂಸ್ ಇರುತ್ತೆ. ಈ ರೀತಿ ನಾವು ಒಂದು ಡೇಟಾ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಬೇಕು. ಈ ರೀತಿ ಒಂದು ಡೇಟಾ ಸ್ಟ್ರಕ್ಚರ್ನೆ ನಾವು ಮುಂದೆ ನಮ್ಮ ಎಲ್ಲಾ ಮಷೀನ್ ಲರ್ನಿಂಗ್ ಮಾಡೆಲ್ಗಳಿಗೂ ಓದೋದಕ್ಕೆ ಕೊಡ್ತೀವಿ. ಬಟ್ ಸೀರೀಸ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನಪ್ಪಾ ಅದು ಡಿಸ್ಅಡ್ವಾಂಟೇಜ್ ಅಂದ್ರೆ, ಅದು ಸ್ಟಿಲ್ ನಮ್ಗೆ ಕಾಲಮ್ ಫಾರ್ಮ್ಯಾಟ್ ಅಲ್ಲೇ ಔಟ್ಪುಟ್ ಕೊಡ್ತಾ ಇದೆ. ಆದ್ರೆ ನಮಗೆ ಇಲ್ಲಿ ಒಂದು ಕಾಲಮ್ ನೇಮ್ ಇಲ್ಲ. ಯೂಶಲಿ ಹೀಗೆ ಹೇಳ್ತೀವಿ, ಕಾಲಮ್ ನೇಮ್ ಇಲ್ಲ ಅಂತಂದ್ರೆ ಕಾಲಮ್ಗೆ ಒಂದು ಲೇಬಲ್ ಅಥವಾ ಐಡೆಂಟಿಫೈಯರ್ ಇಲ್ಲ ಅಂದ್ರೆ ಆ ರೀತಿ ಒಂದು ಡೇಟಾ ಸ್ಟ್ರಕ್ಚರ್ ಗಳಿಂದ ನಮಗೆ ಏನೂ ಉಪಯೋಗ ಇಲ್ಲ. ಬಟ್ ಎಟ್ಟಾಗಿ ನಾವು ಒಂದು ರಿಸಲ್ಟ್ ನ ಅಚೀವ್ ಮಾಡಿದ್ವಿ. ಇಲ್ಲಿವರೆಗೂ ನಮಗೆ ಎಲ್ಲಾ ಡೇಟಾ ಸ್ಟ್ರಕ್ಚರ್ ಗಳಲ್ಲಿ ಹಾರಿಸಾಂಟಲ್ ಫಾರ್ಮ್ಯಾಟ್ ಅಲ್ಲಿ ಔಟ್ಪುಟ್ ಸಿಗ್ತಿತ್ತು. ಈಗ ನಮಗೆ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಔಟ್ಪುಟ್ ಸಿಗ್ತಿದೆ. ಬಟ್ ಕಾಲಮ್ಗೆ ಒಂದು ಲೇಬಲ್ ಅಥವಾ ಕಾಲಮ್ ನೇಮ್ ಇಲ್ಲ. ಇದೇ ಒಂದು ಸೀರೀಸ್ ದ ಡಿಸ್ಅಡ್ವಾಂಟೇಜ್. ಇದನ್ನ ಓವರ್ಕಮ್ ಮಾಡೋದಕ್ಕೆ ನಾವು ಮುಂದಿನ ಡೇಟಾ ಸ್ಟ್ರಕ್ಚರ್ಗೆ ಹೋದ್ವಿ. ಅದನ್ನ ನಾವು ಡೇಟಾ ಫ್ರೇಮ್ ಅಂತ ಕರಿತೀವಿ. ಡೇಟಾ ಫ್ರೇಮ್ ಇಸ್ ನಥಿಂಗ್ ಬಟ್ ಈ ರೀತಿ ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ನಮ್ಮ ಒಂದು ಡೇಟಾ ಇರುತ್ತೆ. ಅಂದ್ರೆ ಕಾಲಮ್ ನೇಮ್ಸ್ ಇರುತ್ತೆ, ಮತ್ತೆ ಕಾಲಮ್ ಅಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಇರುತ್ತೆ. ಈ ರೀತಿ ನಾವು ಡಿಸ್ಅಡ್ವಾಂಟೇಜ್ ಆಫ್ ಸೀರೀಸ್ ನ ಮುಂದಿನ ಡೇಟಾ ಸ್ಟ್ರಕ್ಚರ್ ಡೇಟಾ ಫ್ರೇಮ್ ಜೊತೆ ಕ್ಲಿಯರ್ ಮಾಡ್ಕೊಂಡ್ವಿ. ಇಲ್ಲಿಗೆ ಇಂದಿನ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋಲಿ ಹೇಗೆ ಡೇಟಾ ಫ್ರೇಮ್ ಕ್ರಿಯೇಟ್ ಮಾಡೋದು ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದ.